ನಾಗಲಿಂಗ ನಾನು ಸ್ನಾನ ಮಾಡಕತ್ತೀನಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾರೋ ನಾಗಲಿಂಗ ಅಂದಾಗ, ಯವ್ವ ನಾ ಒಳಗೆ ಬರ್ತೀನಿ ಬಂದು ನೋಡ್ತೀನಿ ಅಂತಾನ 6 ವರ್ಷದ ಮಗ ನವಲಗುಂದದ ನಾಗಲಿಂಗ ಶಿವಯೋಗಿ. ಯಪ್ಪ ಮೈ ಮೇಲೆ ಬಟ್ಟೆ ಇಲ್ಲೋ, ಮೈ ಮೇಲೆ ಬಟ್ಟೆ ಇಲ್ಲ, ದಿಗಂಬರಳಾಗಿ ನಾ ಸ್ನಾನ ಮಾಡಕತ್ತೀನಿ, ಅದಕ್ಕೆ ಬರಬೇಡ ನಾಗಲಿಂಗ ಅಂದಾಗ, ಇಲ್ಲವೇ ಯವ್ವ ನಾನು ಬರ್ತೀನಿ, ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡ್ಬೇಕನ್ನ ಆಸೆ ನನಗಾಗ್ಯದ ಯವ್ವ, ಬಾಗಿಲು ತೆಗಿ ನಾ ಬರ್ತೀನಿ ಅಂದಾಗ, ಥೂ ಹುಚ್ಚ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತೈತಿಲೇ, ಏನು ಮಾತಾಡ್ತೀಯೋ ಹುಚ್ಚ ನಾಗಲಿಂಗ ಅಂದಾಗ, ಯವ್ವ ಯವ್ವ ತಾಯಿ ಎನ್ನುವ 2 ಅಕ್ಷರದೊಳಗೆ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಐತಿ ಅಂತ ನಾ ತಿಳ್ಕೊಂಡಿದ್ದೆ ಯವ್ವ. ಯವ್ವ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಿರ ನನ್ನ ನೋಡಿ ನನಗೆ ನಾಚಿಕೆ ಯಾಕೆ ಬರಬೇಕವ್ವ, ಏನು ಮಾತು ಕಲ್ತೀಯಲೋ ನಾಗಲಿಂಗ ಅಂತ ಅಂದಕಿನ ಒಂದು ಸೀರೆಯನ್ನು ಮೈ ತುಂಬ ಸುತ್ತಕೊಂಡು ಬಂದು ಬಾಗಿಲಿಗೆ ತೆಗಿತಾಳ. ಏನು ಮಾತಾಡ್ತೀಯಲೋ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತದ ಯವ್ವ, ಭೂಮಿ ಮೇಲೆ ಇರಬಹುದಾಗಿರುವಂಥ ಕತ್ತೆ, ನಾಯಿ, ಹಂದಿ ಪ್ರಾಣಿಗಳೆಲ್ಲ ಬೆತ್ತಲೆಯಾಗಿರ್ತಾವಲ್ಲ, ಅವನ್ನ ನೋಡಿದ್ರೆ ಪಾಪ ಬರೋಂಗಿಲ್ಲ ಅಂತ ಕೇಳ್ತದ 6 ವರ್ಷದ ಮಗ ನಾಗಲಿಂಗ. ಅವನು ನೋಡಿದ್ರೆ ಪಾಪ ಅವರು ಬರೋದಿಲ್ಲ ನಂದಾಗ, ಥೂ ಏನು ಮಾತಾಡ್ತೀಯೋ ನಾಗೆ, ನಡಿ ಮನೆ ಬಿಟ್ಟು ನಡಿ ಹೊರಗಂತ ತಿಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ದೂಕೆದಳು. ಕೆಳಗೆ ಬಂದ, ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ, ಸಿಕ್ಕಿತ್ತು ನಮ್ಮವ್ವನ ಅಪ್ಪನ ನನಗೆ ಸಿಕ್ಕಿತ್ತು ಅಂದವನೇ. ಭಕ್ತಿವಂತಳಾಗಿರುವಂಥ ಹಜ್ಜುಮ ಕರಿಯ ಕಂಬಳಿಯನ್ನು ಹಾಸಿದಳು. ಗುರು ಸಾರ್ವಭೌಮರು ಬಂದು ಕುಳಿತರು. ಏಯ್ ಇಮಾಮ, ಏನು ಚೂಟಿ ಅದನೋ ನಿನ್ನ ಮಗ, ನಿಮ್ಮಪ್ಪ ಯಾರು ಅಂತ ಕೇಳಿದ್ರ, ನಿಮ್ಮಪ್ಪ ಯಾರದರ ಅವನೇ ನಮ್ಮಪ್ಪ ಅಂತನಲ್ಲೋ ಅಂದಾಗ, ಇಮಾಮ ಸಾಹೇಬ್ರಂತಾರ, ಶರೀಫಾ ಹಂಗೆಲ್ಲ ಮಾತಾಡಬಾರ್ದು, ದೊಡ್ಡವರಿಗೆ ಹಂಗೆಲ್ಲ ಮಾತಾಡಬಾರ್ದು, ಹಂಗೆಲ್ಲ ಮಾತಾಡಬಾರ್ದು ಅಂದಾಗ, ಆಗ ಪೂಜ್ಯರಾಗಿರುವಂಥ ಗುರು ಗೋವಿಂದ ಭಟ್ರು ಹೇಳ್ತಾರೆಪ್ಪ, ಏ ಹಿಮಾಮ ಅವ ಹೇಳೋದು ಕರೆ ಇತ್ತು, ಎಲ್ಲರಿಗೆ ಅಪ್ಪ ಯಾರು, ಅವ ಶಿವಪ್ಪ, ಅವನಿಗಿಂತ ದೊಡ್ಡವರು ಯಾರು ಇಲ್ಲೋ, ಅವ ಕರೆನೇ ಹೇಳೇನಂದಾಗ, ಆಗ ಆ ಹಜರತ್ ಹಿಮಾಮ ಸಾಹೇಬ ಕೈ ಮುಗಿದು ಹೇಳ್ತಾನೆ, ಅಪ್ಪ ಮಗ ಆಡಿದ ಮಾತು ತಪ್ಪು ತಿಳ್ಕೊಬೇಡ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ್ರಿ ಎಂದಾಗ, ಗೋವಿಂದ ಭಟ್ರು ಅಂತಾರ, ಇವರ ಮಾತುಗಳೇ ಹಾಗೆ. ಕಾರಣ ಯಾವ ಶರಣರ ಬಾಯಾಗ ಯಾವಾಗ ಏನು ಮಾತುಗಳು ಬರ್ತವೆ ಗೊತ್ತಿಲ್ಲ. ನವಲಗುಂದದ ನಾಗಲಿಂಗ ಶಿವಯೋಗಿ ರಾಯಚೂರು ಜಿಲ್ಲೆ ಸಿಂಧಾನೂರು ತಾಲೂಕಿನ ಜವಳಗೆರೆ ಗ್ರಾಮದ ಪಂಚಾಳ ಸಮಾಜದಲ್ಲಿ ಜನ್ಮ ತಾಳಿ ಬಂದ ನಾಗಲಿಂಗ. ಸಾಲಿಗೆ ಹೋಗಿದ್ದ ಮಗ, ಸಾಲಿಗೆ ಹೋಗಿ ಮಠ ಮಧ್ಯಾಹ್ನ ಓಡೋಡಿ ಮನೆಗೆ ಬರ್ತಾನೆ. ಓಡೋಡಿ ಮನೆಗೆ ಬಂದಾಕ್ಷಣ ನವಲಗುಂದದ ನಾಗಲಿಂಗ ಶಿವಯೋಗಿಯ ತಾಯಿ ನಾಗಮ್ಮ ಹೊಲಕ್ಕೆ ಹೋಗಿ ಬಂದ ಮೇವಿನ ಹೊರಿ ಮನೆ ಮುಂದೆ ಹಾಕಿ ಮನೆ ಒಳಗೆ ಹೋಗಿ ಬಾಗಿಲಿ ಮುಚ್ಚಿಕೊಂಡು ಬಚ್ಚಲ್ದಾಗ ಕುಳಿತು ಸ್ನಾನ ಮಾಡಕತ್ತಾಳ. ಸ್ನಾನ ಅವಧೂತರು ಮಹಾತ್ಮರ ಬಾಯಾಗಿ ಯಾವಾಗ ಏನು ಮಾತು ಬರ್ತಾವ ಗೊತ್ತಿಲ್ಲ. ಇರ್ಲಿ ಬಿಡಿ, ಅವು ಇರ್ಲಿ, ಆಡ್ಲಿ ಬಿಡ್ರಮ್ಮ, ಅವ್ರಲ್ಲ ಹಂಗೆ ಹುಡುಗರಿದ್ದು ತಲೆ ಕೆಡಿಸಬೇಡ್ರಿ. ಶಾಲೆಯಿಂದ ಮನೆಗೆ ಬಂದ ನಾಗಲಿಂಗ ಶಿವಯೋಗಿ ಮನೆಗೆ ಬರೋದ್ರೊಳಗೆ ಮನೆ ಬಾಗಿಲ ಮುಚ್ಚಿತ್ತು. ಯವ್ವಾ ತಿಂಗ ಬಾಗಿಲು ಬಾರಿಸಿದ. ಯಾರು ಎಂದು ತಾಯಿ ಕೇಳ್ತಾಳ. ಯವ್ವ ನಾನು ನಿನ್ನ ಮಗ ನಾಗಲಿಂಗ ಬಂದಿನಿ, ಬಾಗಿಲಿ ತೆಗೆವೆ ಯವ್ವ, ಬಾಗಿಲಿ ತೆಗಿ ಎಂದಾಗ ಹಡೆದ ತಾಯಿಯಾಗಿರುವಂಥ ನಾಗಮ್ಮ, ಯಪ್ಪ ನಾಗಲಿಂಗ ನಾನು ಸ್ನಾನ ಮಾಡಕತ್ತೀನಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾರೋ ನಾಗಲಿಂಗ ಅಂದಾಗ, ಯವ್ವ ನಾ ಒಳಗೆ ಬರ್ತೀನಿ ಬಂದು ನೋಡ್ತೀನಿ ಅಂತಾನ 6 ವರ್ಷದ ಮಗ ನವಲಗುಂದದ ನಾಗಲಿಂಗ ಶಿವಯೋಗಿ. ಯಪ್ಪ ಮೈ ಮೇಲೆ ಬಟ್ಟೆ ಇಲ್ಲೋ,
ಮೈ ಮೇಲೆ ಬಟ್ಟೆ ಇಲ್ಲ, ದಿಗಂಬರಳಾಗಿ ನಾ ಸ್ನಾನ ಮಾಡಕತ್ತೀನಿ, ಅದಕ್ಕೆ ಬರಬೇಡ ನಾಗಲಿಂಗ ಅಂದಾಗ, ಇಲ್ಲವೇ ಯವ್ವ ನಾನು ಬರ್ತೀನಿ, ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡ್ಬೇಕನ್ನ ಆಸೆ ನನಗಾಗ್ಯದ ಯವ್ವ, ಬಾಗಿಲು ತೆಗಿ ನಾ ಬರ್ತೀನಿ ಅಂದಾಗ, ಥೂ ಹುಚ್ಚ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತೈತಿಲ್ಲಿ, ಏನು ಮಾತಾಡ್ತೀಯೋ ಹುಚ್ಚನಾಗಲಿಂಗ ಅಂದಾಗ, ಯವ್ವ ತಾಯಿ ಎನ್ನುವ 2 ಅಕ್ಷರದೊಳಗ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಐತಿ ಅಂತ ನಾ ತಿಳ್ಕೊಂಡಿದ್ದೆ ಯವ್ವ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಿರ ನನ್ನ ನೋಡಿ ನನಗೆ ನಾಚಿಕೆ ಯಾಕೆ ಬರಬೇಕವ್ವ, ಏನು ಮಾತು ಕಲ್ತೀಯಲೋ ನಾಗಲಿಂಗ ಅಂತ ಅಂದಕಿನ ಒಂದು ಸೀರೆಯನ್ನು ಮೈ ತುಂಬ ಸುತ್ತಕೊಂಡು ಬಂದು ಬಾಗಿಲಿಗೆ ತೆಗಿತಾಳ, ಏನು ಮಾತಾಡ್ತೀಯಲ್ಲೋ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತದ ಯವ್ವ, ಭೂಮಿ ಮೇಲೆ ಇರಬಹುದಾಗಿರುವಂಥ ಕತ್ತೆ, ನಾಯಿ, ಹಂದಿ ಪ್ರಾಣಿಗಳೆಲ್ಲ ಬೆತ್ತಲೆಯಾಗಿರ್ತಾವಲ್ಲ, ಅವನ್ನ ನೋಡಿದ್ರೆ ಪಾಪ ಬರೋಂಗಿಲ್ಲ ಅಂತ ಕೇಳ್ತದ 6 ವರ್ಷದ ಮಗ ನಾಗಲಿಂಗ. ಅವನು ನೋಡಿದ್ರೆ ಪಾಪ ಅವರು ಬರೋದಿಲ್ಲ ನಂದಾಗ, ಥೂ ಏನು ಮಾತಾಡ್ತೀಯೋ ನಾಗೆ, ನಡಿ ಮನೆ ಬಿಟ್ಟು ನಡಿ ಹೊರಗಂತ ತಿಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ದೂಕೆದಳು. ಕೆಳಗೆ ಬಂದ, ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ, ಸಿಕ್ಕಿತು ನಮ್ಮವ್ವನ ಅಪ್ಪಣೆ ನನಗೆ ಸಿಕ್ಕಿತು ಅಂದವನೇ ಆಗ ಮನೆ ಬಿಟ್ಟವ ನೇರವಾಗಿ ಲಿಂಗಸಗೂರು ತಾಲೂಕಿನ ಅಂಕಲಿ ಮಠಕ್ಕೆ ಹೋಗ್ತಾನ. ನಿರುಪಾದಿ ಗುರುಗಳ ಸೇವೆಯನ್ನು 12 ವರ್ಷಗಳ ಕಾಲ ಸೇವಾ ಮಾಡಿದ, ಅದ್ವೈತದ ಶಿಖಾಮಣಿಯಾದ. ಮುಂದೆ 18-20 ವರ್ಷಗಳ ಆದ ಮೇಲೆ ನವಲಗುಂದದ ಸ್ಮಶಾನ, ಜವಳಗೆರೆಯ ಸ್ಮಶಾನದೊಳಗೆ ಕುಂತಾನ. ಊರು ಮಂದಿ ಅಂತಾರ, ಈ ಹುಡುಗ ಯಾರ ಮಗ, ಗಡ್ಡ ಬಿಟ್ಟಾನ, ಮೈ ಮೇಲೆ ಅರ್ಧ ಬಟ್ಟೆ ಅದಾವ, ಯಾರ ಮಗ ಅಂದಾಗ, ನಾಗವನ ಮಗ ಅಲ್ಲನ ಅವ, 6 ವರ್ಷದಾಗ ಮನೆ ಬಿಟ್ಟು ಹೋಗಿದ್ನಲ್ಲ ಅವನೇ ನಾಗಲಿಂಗ. ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು. ತಾಯಿ ಅಂತಾಳ, ಹೋದ ಮಗ ಮರಳಿ ಬಂದನಲ್ಲ, ಹೋಗ್ರಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡ ಗಂಡನಿಗೆ ಕಳಿಸಿದಾಗ ಸುಡಗಾಡೆಗೆ ಬಂದು ಕುಂತಾನ ಮಗ ನಾಗಲಿಂಗ. ನಿಮ್ಮ ಅಣ್ಣ, ನಾನು, ನಿಮ್ಮವ್ವ ನಿನ್ನ ಕಾಯ್ದಿದ್ವು, ನೀನು ಬಾರೋ ಮನೆಗೆ ಬಂದ್ರ ನಾ ಬರ್ತೀನಿ ನಡಿ ಅಂದ. ತಂದೆ, ತಾಯಿ, ಅಣ್ಣ, ತಮ್ಮರು ನಾಗಲಿಂಗನ ಬರುವಿಕೆಗಾಗಿ ಕಾಯ್ತಾರ. ರಾತ್ರಿ 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು. ಸ್ಮಶಾನದಲ್ಲಿ ಕಾಲವನ್ನು ಕಳೆದ ನಾಗಲಿಂಗ ಬರಲೇ ಇಲ್ಲ. ಮಧ್ಯರಾತ್ರಿ 12ರ ಮೇಲೆ ಬಂದಾಕ್ಷಣ ತಂದೆಗೆ ಸಿಟ್ಟು ಬಂದಿತ್ತು. ನಾನು ಹೇಳಿ 5-6 ತಾಸಾಗದೆ, ಈಗ ಬಂದಿಯಲ್ಲ, ಹೋಗಿದ್ದ ಹಾಳಾಗಿ ಆ ಕಡೆ ಹೋಗಬಾರ್ದ, ಮತ್ತೆ ಯಾಕೆ ಬಂದಿದ್ದಿ? ತಂದೆ ಕೋಪದಿಂದ ಅಂತಾನ, ಹೋಗಿದೆ ಆ ಕಡೆ ಹೋಗಬಾರ್ದ, ಮತ್ತೆ ಯಾಕೆ ಬಂದಿದಿ, ಹೋಗಿ ಹಂಗ ಭಿಕ್ಷೆ ಬೇಡ್ಕಂತ ಹೋಗುವಂದಾಗ ಸಿಕ್ಕಿತು ನನಗ ಅಪ್ಪನ ಅಪ್ಪಣೆಯೇ ಸಿಕ್ಕಿತು ಅಂದು ಜನ್ಮ ಕೊಟ್ಟ ತಾಯಿ ಅಪ್ಪಣೆ ಕೊಟ್ಟಳು. ಇಂದ ನಮ್ಮಪ್ಪ ನನಗೆ ಅಪ್ಪಣೆ ಕೊಟ್ಟ. ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಆಗಬೇಕಾದ್ರೆ, ಮಠಕ್ಕೆ ಸ್ವಾಮಿ ಆಗ್ಬೇಕಾದ್ರೆ ತಂದೆ ತಾಯಿ ಸಂಪೂರ್ಣ ಒಪ್ಪಿಗೆ ಇರಬೇಕು, ಬಲವಂತ ಮಾಡೋಕ್ಕೋ ಬರೋಂಗಿಲ್ಲ. ಅವಧೂತ ನಾಗಲಿಂಗ ಶಿವಯೋಗಿ, ಅಜಾತ ನಾಗಲಿಂಗ ಶಿವಯೋಗಿ ಭವತಿ ಭಿಕ್ಷಾಂದೇಹಿ ತಿಳ್ಕೊಂಡು ತಂದೆ ತಾಯಿಯ ಮನೆಗೆ ಮೊದಲನೇ ಭಿಕ್ಷೆ ನಿಮ್ಮದಾಗಲಿ, ಭವತಿ ಭಿಕ್ಷಾಂದೇಹಿ ತಿಳ್ಕೊಂಡು ಭಿಕ್ಷೆ ಬಿಡುವಾಗ ತಾಯಿ ನಾಗಮ್ಮ ಕಣ್ಣೀರು ಹಾಕ್ತಾಳ. ಊರು ಜನ ಅಂತರಿಯುವ ಅವ ಅವತಾರ ಪುರುಷ, ಹುಟ್ಟಿ ಬಂದಿದ್ದು ಲೋಕ ಕಲ್ಯಾಣಕ್ಕಾಗಿ ಬಂದನ, ನೀಡ್ರಿ ಭಿಕ್ಷೆ ನೀಡಿ ಕಳಿಸ್ರಿ, ಅವನ ಹಣೆ ಬರೆದಾಗ ಏನೈತಿ ಅದು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ನವಲಗುಂದದ ನಾಗಲಿಂಗ ಶಿವಯೋಗಿ ತಂದೆ ತಾಯಿಯ ಒಪ್ಪಿಗೆಯನ್ನು ತಗೊಂಡು ಅಜಾತನಾದ, ಲೋಕದೊಳಗ ಪವಾಡ ಪುರುಷನಾದ, ಶರೀಫನ ಗೆಳೆಯನಾದ. ಕಾರಣ ಯಾವ ಮಹಾತ್ಮರಿ ಹೆಂಗಿರ್ತಾರ ಲೋಕದೊಳಗೆ ಹೇಳಕ್ಕಾಗೋದಿಲ್ಲ. ಈ ಪ್ರಪಂಚದೊಳಗೆ ಅವರು ಬಾಯಾಗ ಯಾವ ಸಮಯಕ್ಕೆ ಏನು ಮಾತುಗಳು ಬರ್ತವೋ ಗೊತ್ತಿಲ್ಲ. ಹಂಗ ಚಿಕ್ಕ ವಯಸ್ಸಿನವನಾಗಿರುವಂಥ ಶರೀಫ್ ಅಂತನ, ನಿಮ್ಮಪ್ಪ ಯಾರೋ ಅವನೇ ನಮ್ಮಪ್ಪ ಅಂದಾಗ ಗುರು ಗೋವಿಂದ ಭಟ್ರು ಬಹಳ ಆನಂದ ಪರವಶರಾದರು. ಇದುವರೆಗೂ ನಾನು ಕಾದು ಕುಳಿತಿರಬಹುದಾಗಿರುವಂಥ ಶಿಷ್ಯ, ಯೋಗ್ಯವಾದ ಶಿಷ್ಯ ಸಿಕ್ಕ ನನಗೆ ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಅಂದಾಗ, ಅಜ್ಜುಮಾ, ಏ ಹಿಮಾಮ, ಇವನ್ನ ನನಗೆ ಒಪ್ಪಿಸ್ರಿ, ನನಗೆ ಬಿಡ್ರಿ, ನನ್ನ ಮಠಕ್ಕೆ ಬಿಡ್ರಿ ಅಂದಾಗ ಜನ್ಮ ಕೊಟ್ಟಿರುವಂಥ ತಾಯಿ ಅಂತಾಳೆ, ಸ್ವಾಮಿ
9 ತಿಂಗಳ ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಕರಳನ್ನ ಕತ್ತರಿಸಿ ಹಡೆದ ನನ್ನ ಮಗನನ್ನು ನಾನು ಹೀಗೆ ಕಳಿಸರಿ, ಇರುವನೊಬ್ಬನೇ ಮಗ, ನಾವಲ್ಲೇ ಎಂದಾಗ ಹಿಮಾಮ ಸಾಹೇಬರು ಹೇಳ್ತಾರ, ಯೋಗ್ಯವಾದ ಗುರು ಮನೆ ತನಕ ಬಂದನ ಒಲ್ಲೆ ಅನಬೇಡ ಹಜ್ಜುಮ, ಕಳಸದ ಗುರು ಗೋವಿಂದ ಭಟ್ರು ಅಂದ್ರೆ ಸಾಮಾನ್ಯರಲ್ಲ. ಅಂತ ಗುರುಗಳು ನಮ್ಮ ಮನೆಗೆ ಬಂದ ಮಗನ ಕೇಳ್ತಾರಂದ್ರ ಕೊಡು, ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಸಂಸ್ಕಾರವಂತನಾಗಲಿ ಕೊಡು ಅಂದಾಗ ತಾಯಿಯ ಮನಸ್ಸು ಒಪ್ಪೋದಿಲ್ಲ. ಕಾರಣ ಇರೋದು ಒಂದ ಕೂಸ, ಕೊಟ್ಟ ನಾನೇನು ಮಾಡಲಿ ಅಂತಾಳ ತಾಯಿ. ಅದಕ್ಕೆ 10 ದೇವರ ಪೂಜಿಸುವುದಕ್ಕಿಂತ ಹೆತ್ತವ್ವಳನ್ನು ಪೂಜಿಸಬೇಕು. ಜನ್ಮ ಕೊಟ್ಟಂತ ತಂದೆ ತಾಯಿಗಿಂತ ದೇವರು ಯಾರೂ ಇಲ್ಲ ಅನ್ನೋದು ಲೋಕದೊಳಗ ಶರಣ ಸಂತ ಮಹಾತ್ಮರು ತಂದೆ ತಾಯಿಗಳ ಸೇವೆ ಮಾಡಿದವರು ಬಹಳ ದೊಡ್ಡವರು ಈ ಲೋಕದಾಗ. ನಾವು ಸಹಿತ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರನ ಕಲಿಸಬೇಕು. ಉಡಾಳಿದ್ದ ಮಗ ಅವು ಎರಡು ಇಲ್ಲಿ ಬಂದು ಕೂಡ್ರಿ, ಅಲ್ಲಿ ಮಾತಾಡ್ಕೊಂಡು ಕೂಡಬಾರ್ದು, ಸಣ್ಣವು ಬರ್ರಿ ಈ ಕಡೆ ಬರ್ರಿ. ವಿಶ್ವೇಶ್ವರ ಮಹಾರಾಜ ಕೀ ನೀವು ಅನ್ನಬೇಡ್ರಿ ಅವ್ವ, ಒಟ್ಟು ಅನ್ನಬೇಡ್ರಿ, ಆಗಿದ್ದಾಗಲಿ ನೋಡಮ್ಮ. ನಮ್ಮ ಶರಣರು ಹೇಳ್ತಾರೆ ಇವತ್ತು ವಿಶ್ವೇಶ್ವರ ಮಹಾರಾಜ ಕೀ. ಈಗ ನಮ್ಮ ತಾಯಿ ಒಳಗಂತೈತಿ ನೋಡಮ್ಮ, ಶಾಂಭವಿ ಮಾತಾ ಕಿ. ಅಯ್ಯಯ್ಯ ನಮಗ್ಯಾಕೆ ಬೇಕು ಬೇಡ ಅಯ್ಯ ಅನ್ನಂಗಾಗೈತೆ. ನುಡಿಬೇಕವ್ವ, ಶಿವನಾಮ ನುಡಿಬೇಕವ್ವ. ಒಂದು 25-30 ವರ್ಷಗಳ ಹಿಂದೆ ಕೆಲವೊಂದು ನಂಬಿಕೆ ಇದ್ದವು. ಅಡಿಗೆ ಮಾಡ್ಕೋಂತ ತಾಯಿ ಅಡಿಗೆ ಮಾಡ್ಕೋಂತ ಕುಂತಾಗ ಒಲ್ಲಿ ಗೊರ್ರ ಅಂತ ಶಬ್ದ ಮಾಡಿತ್ತಂದ್ರೆ ಇವತ್ತು ಯಾರ ಬೀಗರು ಬರ್ತಾರ, ಫೋನ್ ಇದ್ದಿಲ್ಲ ಏನಿದ್ದ ಆಗಿನ ಕಾಲಕ್ಕೆ ನಂಬಿಕೆ. ಒಲಿ ಒದರಿತಂದ್ರೆ ಯಾರ ಬೀಗರು ಬೇಸ್ದರು ಬರ್ತಾರ ಅಂತ ಅದೊಂದು ನಂಬಿಕೆ ಇತ್ತು. ಯಾರ್ದಾದ್ರೂ ಕೈ ಕಾಲು ಹಿಂಗೆ ಕೆರೆ ಕತ್ತಿದ್ದು ಅಂದ್ರೆ ಇವತ್ತೇನೋ ಜಗಳ ಆಗ್ತೈತೆ ನೋಡ್ರಿ. ಸುಮ್ಮನೆ ಜಗಳ ಆಡ್ತಿದ್ವು. ಅತ್ತಿ ತುರ್ಬ ಸೊಸಿ ಕೈಯಾಗ, ಸೊಸಿ ತುರ್ಬ ಅತ್ತಿ ಕೈಯಾಗ ಜಗಳ ಆಡ್ತಿದ್ವು ಅವಾಗ. ಅದು ಹೋತು. ಇದು ಯಾರಾದ್ರೂ ನೆಂಟ್ರು ಗಿಂಟ್ರು ಬರೋರು ಇದ್ರೆ ನೆನೆಸ್ಕೊಂಡ್ರೆ ಏನು ಬರ್ತಿದ್ವು, ಈ ಬಿಕ್ ಅಂತಲ್ಲ, ಗೊತ್ತೈತೇನ ಬಿಕ್, ಗೊತ್ತದಲ್ಲ? ಇದು ಬಿಕ್. ತಾಯಿ ಇರೋ ಒಬ್ಬನ ಮಗ ಬಹಳ ಚಂದ ಓದಿದ್ದ, ನೌಕರಿ ಬಂತು, ನೌಕರಿ ಮಾಡಕ್ಕಂತೇಳಿ ತಾಯಿಯನ್ನು ಬಿಟ್ಟು ಬಹಳ ದೂರ ದೇಶಕ್ಕೆ ಮಗ ನೌಕರಿ ಮಾಡೋಕ್ಕೆ ಹೋಗಿದ್ದ. ಇದು ಈಗಿಂದಲ್ಲ, 40 ವರ್ಷಗಳಿಂದ. ಫೋನು ಮೊಬೈಲ್ ಬರೋಕ್ಕಿಂತ ಮುಂಚೆ ಜೀವನ, ಟಿ ವಿ ಬರೋಕ್ಕಿಂತ ಮುಂಚೆ ಜೀವನ. ಹೋಗಿ ಒಂದು 6-7 ತಿಂಗಳಾಗಿತ್ತು. ಹಳ್ಳ್ಯಾಗ ಒಬ್ಬಾಕೆ ತಾಯಿ ತಂದೆ ಸರಿ ಹೋಗಿದ್ದ. ತಾಯಿ ಒಬ್ಬಾಕೆ ಹೊತ್ತು ಮುಳುಗಿದ ಮೇಲೆ ಆ ಹೆಣ್ಮಗಳಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಆ ಹೆಣ್ಮಗಳು ಇನ್ನೇನು ಹೊತ್ತು ಮುಳುಗಕತ್ತಿತ್ತು. ಹೊತ್ತು ಮುಳುಗೋ ಸಮಯದೊಳಗೆ ಮನೆ ಮುಂದೆ ಕಟ್ಟಿ ಮೇಲೆ ಪಡಸಲೆಗೆ ಕುಂತಿದ್ಲು. ಪಡಸಲೆಗೆ ಕುಂತು ಹಿಂಗೆ ಪಡಸಲೆಗೆ ಏನೈತೆ ಜ್ವಾಳ ಹಸ್ರು ಮಾಡ್ಕೊಂತ ಕುಂತಿದ್ಲು. ಆ ಜ್ವಾಳ ಹಸ್ರು ಮಾಡ್ಕೊಂತ ಕುಂತಾಗ ಬಿಕ್ ಹಿಡ್ದು ಆ ಮುದುಕಿಗೆ ಅಂತ ಹಿಂಗೆ ಬಿಕ್ ಹಿಡ್ದು. ಆ ಬಿಕ್ ಹಿಡ್ದಾಗ ಓಣ್ಯಾಗಿನ ಹೆಣ್ಮಕ್ಳೆಲ್ಲ ಕೇಳ್ತಾರೆ, ಯಾಕವ ಬಿಕ್ ಹಿಡ್ದವಲ್ಲ ಯಾರು ನೆನಸಾಕತ್ಯಾರ, ಬಿಕ್ ಹಿಡ್ದವಲ್ಲ ಯಾರು ನೆನಸಾಕತ್ಯಾರ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳೆ, ಏನಿಲ್ಲ ಯವ್ವ, ನನ್ನ ಮಗ ನೌಕರಿ ಮಾಡಕ್ಕೆ ಹೋಗಿ 6-7 ತಿಂಗಳಾಗೈತಿ. ಮತ್ತು ಅಲ್ಲಿ ಊಟ ಹೆಂಗೋ ಏನು ವ್ಯವಸ್ಥೆ ಏನೋ ಹೆಂಗೆ, ಅದಕ್ಕೆ ನನ್ನ ಮಗನ್ನ ನೆನೆಸಿ ಜೀವ ಬಿಕ್ ಹಿಡ್ದವ ಅಂಥೇಳಿ ಹೆಣ್ಮಗಳು ಒಂದು ಸ್ವಲ್ಪ ನೀರು ಕುಡ್ದಗಳಿಂದ ಬಿಕ್ ನಿಲ್ಲುತ್ತಿದ್ದು. ಇಲ್ಲಿ ಆ ತಾಯಿಯ ಮಗ ಗೆಳೆಯರೊಡನೆ ಊಟಕ್ಕೆ ಕುಂತಾಗ ಅವನಿಗೆ ಬಿಕ್ ಹಿಡಿತೇವ ಮಠ ಮಧ್ಯಾಹ್ನ. ಆ ಬಿಕ್ ಹಿಡ್ದಾಗ ಗೆಳೆಯರು ಕೇಳ್ತಾರೆ, ಯಾಕೋ ದೋಸ್ತ ಬಿಕ್ ಹಿಡ್ದವಲ್ಲ ಯಾರು ನೆನಸಾಕತ್ಯಾರ? ಆವಾಗ ಆತ ಹೇಳ್ತಾನ, ಏನಿಲ್ಲಪ್ಪ, ಊರಾಗ ಮನೆ ದೊಡ್ಡದು ನಮ್ಮದು, ನಾ ಸಣ್ಣವಿದ್ದಾಗ ಅಪ್ಪ ಸರಿ ಹೋಗ್ಯಾನ, ಇರೋಕ್ಕೆ ಒಬ್ಬಾಕೆ ತಾಯಿ ಹೊತ್ತು ಮುಳುಗಿದ ಮೇಲೆ ಆಕೆಗೆ ಕಣ್ಣು ಕಾಣಂಗಿಲ್ಲ, ಸರಿಯಾಗಿ ಕಿವಿ ಕೇಳಂಗಿಲ್ಲ, ಇನ್ನು ಉಂಡಾಳೋ ತಿಂದಳೋ ಬೇಸದಳೋ ಪಾಡದಳೋ ಚಲೋದಳೋ ಹೆಂಗದಳೋ ಏನೋ, ಅದಕ್ಕೆ ನಮ್ಮವನ ಜೀವ ನನಗೆ ನೆನಸಕತ್ತೈತಿ, ಅದಕ್ಕೆ ನನಗೆ ಬಿಕ್ ಹಿಡ್ದವ ಅಂತೇಳಿ ಅವ ತಾಯಿ ನೆನೆಸಿ ಒಂದು ಹನಿ ನೀರು ಕುಡಿತಾನ, ಬಿಕ್ ನಿಲ್ತಾವ. ಇದು ಕರೆ ಇಲ್ರಿ ಅವ. ಇನ್ನು ಹೊಸದಾಗಿ ಮದುವೆಯಾಗಿರ್ತದ, ಹೊಸದಾಗಿ ಮದುವೆಯಾದಾಗ ಕೈ ತುಂಬ ಮೆಹಂದಿ ಹಚ್ಚಿರ್ತಾರೆ. ಕೈ ತುಂಬ ಮೆಹಂದಿ ಹಚ್ಚಿ ಅವಾಗ ಮನೆ ತುಂಬ ಬೀಗರು ಬಿಜ್ರು ನೆಂಟರು ಬಂದಿರ್ತಾರೆ. ಮೇಲು ಮುಸುಕ್ ಹಾಕಿರ್ತಾರೆ. ಹಿಂಗೆ
ಯಾವ ಜೀವ ತಿನ್ನಕತ್ತ ನೋಡು ಇವತ್ತು ಬಂದಾವ. ಇನ್ನು ಹೊಸದಾಗಿ ಮದುವೆ ಈ ಕಡೆ ಇರ್ಲಿ ಬಿಡ್ರಿ, ಅವು ಹಿಂಗೆ ಆ ಕಡೆ ಇರ್ಲಿ. ಹಂಗೆ ಇವತ್ತು ಯಾಕೆ 8ನೇ ದಿವಸ ಅಲ್ಲ, ಹೊಸದಾಗಿ ಮದುವೆ ಆಗಿತ್ತು. ಹೊಸದಾಗಿ ಮದುವೆ ಆದಾಗ ಕೈ ತುಂಬ ಬಳ್ಳಿ, ಆಮೇಲೆ ಬಹಳ ಸೂಕ್ಷ್ಮ ಆಗಿರ್ತಾರೆ, ಮನೆ ತುಂಬ ಮಂದಿ ಇರ್ತಾರೆ, ಕೈ ತುಂಬ ಮೆಹಂದಿ ಹಚ್ಚಿರ್ತಾರೆ, ಬಹಳ ಅಲಂಕಾರ ಆಗಿರ್ತಾಳೆ, ಹೆಣ್ಮಗಳು ಬಹಳ ಸೂಕ್ಷ್ಮ ಆಗಿರ್ತಾಳೆ. ಅದೇ ಮದುವೆ ಆಗಿ ಒಂದು 15 ದಿವಸ ಆಗಿರ್ತದೆ. 15 ದಿವಸ ಆದಾಗ ಹೆಣ್ಮಗಳನ್ನ ತವ್ರ ಮನೆಗೆ ಬಿಟ್ಟು ಗಂಡ ಊರಿಗೆ ಹೋಗಿರ್ತಾನೆ. ಅವಾಗ ಈ ಹೆಣ್ಮಗಳಿಗೆ ಬಿಕ್ಕು ಹಿಡಿತಾವೆ. ಸೂಕ್ಷ್ಮ ಬಿಕ್ಕು ಇವು ಬೇರೆ, ಅವು ಕಬಾಡ ಬಿಕ್ಕೆ ಬೇರೆ. ಈಕಿ ಅಂತ ಬಿಕ್ಕಿಡ್ದು ಹಿಂಗೆ ಬಿಕ್ಕಿಡ್ದ ಮನೆ ತುಂಬ ಮಂದಿ ಇದ್ರಲ್ಲ, ಬಿಕ್ಕಿಡ್ದಲ್ಲ ಯಾರು ಅನ್ಸ್ಕತ್ರಿ ಹೇಳಿ, ಹಿಕ್ಕಿ ಅವ್ರು ನೆನೆಸ್ಲಕತ್ತಾರು. ಯಾರು ಅವ್ರು ನೆನೆಸ್ಲ ಪಾಪ ಸಾಲ ಪಾಲ ಮಾಡಿ ಸೀರೆ ತಂದಿರ್ತಾನ ಅವ. EMI ಕಟ್ಬೇಕಂತ ಸೀರೆ ತಂದಿರ್ತಾನೆ. ಈಕಿ ಯಾರು ನೆನೆಸಕತ್ತಾರ, ಅವ್ರು ನೆನೆಸ್ಲಕತ್ತಾರು. ಹೊಸದಾಗಿ ಮದುವೆಯಾದಾಗ ಬಲು ಚಂದ ಜೀವನ ನೋಡಬೇಕು. ಹೊಸದಾಗಿ ಮದುವೆಯಾದಾಗ ಪ್ರಪಂಚನ ಕಾಣಂಗಿಲ್ಲ. ಏನು ಈಕಿ ಕೈ ಹಿಡ್ಕೊಂಡು ಅಡ್ಡಾಡೋದೇನು, ಒಂದ ಪಪ್ಪುಶಿ ಬಾಟ್ಲಾಗ 2 ಪೈಪ್ ಹಾಕಿ ಕುಡಿಯೋದೇನು, ಒಂದ ಎಳಿ ನೀರ್ನಾಗ 2 ಪೈಪ್ ಹಾಕಿ ಕುಡಿಯೋದೇನು. ಹೊಸದಾಗಿ ಮದುವೆಯಾಗಿತ್ತಂತ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಮನೆಗೆಲ್ಲ ವ್ಯವಸ್ಥೆ ಮಾಡಿದ್ರೆ ಗಂಡ ಹೆಂಡತಿ ಪಿಕ್ನಿಕ್ ಹೋಗ್ಯಾರ. ಎಲ್ಲರೂ ಹೋಗ್ಬೇಕಿಲ್ಲ, ಉಡುಪಿ ಕೊಡೈಕೆನಾಲ್ ದೂರ. ಅವು ಎಲ್ಲಿಗೆ ಬಂದನ, ಶಾಪುರ ಗುಡ್ಡಕ್ಕೆ ಬಂದನ ಹೆಂಡತಿ ಕರ್ಕೊಂಡು. ಬ್ಯಾರೆ ಎಲ್ಲಿ ಸಿಗ್ಲಿಕ್ಕಿಲ್ಲ, ಅದು ಬರಗಾಲ ಬಿಸಿಲುಗಾಲದಾಗ ಶಾಪುರ ಗುಡ್ಡಕ್ಕೆ ಬಂದನ. ಗುಡ್ಡಕ್ಕೆ ಬಂದಾರ ಇಬ್ಬರು. ಹೊಸದಾಗಿ ಮದುವೆ ಆಗೈತಿ. ಹೆಂಡತಿನ ಮ್ಯಾಲೆ ಕುಂದಿಸ್ತಾನ, ಕೆಳಗೆ ಕುಂತು ಹೆಂಡತಿನ ವರ್ಣನೆ ಮಾಡಕತ್ತಿದ್ದಾವ. ನಲ್ಲೇ ಏನು ನಿನ್ನ ಕಣ್ಣುಗಳು ಆಕಾಶದಲ್ಲಿರುವ ನಕ್ಷತ್ರ ಇದ್ದ ಹಾಗೆ ಅವ. ಆಕಿ ಸೊ ಥ್ಯಾಂಕ್ ಯು ಅನ್ನಕ್ಕೆ. ನಲ್ಲೇ ಏನೇ ನಿನ್ನ ಮೂಗು ಸಂಪಿಗೆ ಇದ್ದ ಹಾಗೆ ಇದೆ. ಆಕಿ ಥ್ಯಾಂಕ್ ಯು. ನಲ್ಲೇ ಏನು ನಿನ್ನ ಹಲ್ಲು ದಾಳಿಂಬ್ರಿ ಬೀಜ ಇದ್ದಂಗೆ ಅದಾವ. ಥ್ಯಾಂಕ್ ಯು ಅಂದ. ಹಿಂಗೆ ವರ್ಣನೆ ಮಾಡ್ಕೊಂತ ಏನು ಮಾಡಿದೆ, ನಿನ್ನ ಕೂದಲು ಹಂಗೆ ಹಿಂಗೆ ಕೂದಲು ಹಿಂಗೆ. ಹೊಸ್ದಾಗಿ ಮದುವೆದಾಗ ಬಲು ಚಂದ. ಹೊಸ್ದಾಗಿ ಮದುವೆದಾಗ ನೋಡಬೇಕು. ನಿನ್ನ ಬಿಟ್ಟು ನಾನು ಇರಂಗಿಲ್ಲ, ನನ್ನ ಬಿಟ್ಟು ನೀನಿರಬಾರ್ದು. ಅದ ಮದುವೆಯಾಗಿ 2 ಮಕ್ಕಳಾದ ಮೇಲೆ ಗಂಡ ಮಂದಿ ದೇವ್ರ ಗುಡಿಗೆ ಹೋಗುವಾಗ ದಿನ ಜಗಳ ಆಗ್ತದ. ಅವಾಗ ಶುರುವಾಗ್ತ ಈ ಮನ್ಯಾಗ ನೀನಿರಬೇಕು ಇಲ್ಲ ಲೋಕದ ವ್ಯವಹಾರ. ಬಲು ಚಂದ ವರ್ಣನೆ ಮಾಡಕತ್ತಿದ್ದ. ಅವ ಏನು ಮಾಡಿದ, ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕ ಕಾಣತಂದ ಮಗ. ಆಕೆ ಸೋ ಥ್ಯಾಂಕ್ ಯು ಅಂದ್ಲು. ಅಲ್ಲಿ ಏನಾಗಿತ್ತಂದ್ರೆ ಪಾಪ ಒಬ್ಬ ರೈತನು 2 ಎಮ್ಮೆ ಕಳೆದು 3 ತಿಂಗಳಾಗಿತ್ತು. ಯಾವ ಸ್ವಾಮಿಗಳು ಪಂಚಂಗಿಗಳು ಯಾವ ದಿಕ್ಕು ಹೇಳ್ತಾರೆ, ಎಲ್ಲ ದಿಕ್ಕು ಹುಡುಕಿ ಸಾಕಾಗಿ ಹೋಗಿತ್ತು. ದೊಡ್ಡ ಬೇನಿ ಮರ, ಆ ಕಡೆ ಇವು 2 ಕುಂತಾವ, ಈ ಕಡೆ ಇವಾಗ ಕುಂತಾನ. ಸುಸ್ತಾಗಿ ಹುಡುಕಿದ್ರು ಎಮ್ಮೆ ಸಿಗಲಿಲ್ಲ. ಇವ ಶುರು ಮಾಡಿದ್ನಲ್ಲ, ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣುತ್ತಂದಾಗ ಎದ್ದ ಬಂದ ರೈತ. ಯಪ್ಪ ಅಂದ, ಏನು ಯಜಮಾನ ನೀನು ಹೆಂಡತಿ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣುತ್ತಲ್ಲ ಯಪ್ಪ. ಕಾಣುತ್ತ ಯಪ್ಪ, ನಾನು 2 ಎಮ್ಮೆ ಕಳೆದು 2 ತಿಂಗಳಾಗೈತಿ. ನಿನ್ನ ಹೆಂಡತಿ ಕಣ್ಣಾಗಿದ್ರು ಹುಡುಕ್ಯಾರ ತುಗಿ ಅಂದಂತ. ಹಂಗ ಹೊಸ್ದಾಗಿ ಮದುವೆದಾಗ ಏಯ್ ನೋಡಿದು ಅಯ್ಯೋ ನನ್ನ ಅಕ್ಕಾರ ಅವಾಗ ಯಾರು ನೆನೆಸಕತ್ತಾರೆ ಹೇಳಂದ ಕಿಕ್ಕಿ ಅವ್ರು ನೆನೆಸಕ ಯಾರ ನಮ್ಮ ಯಜಮಾನ್ರು ನೆನೆಸಕತ್ತವ್ರು. ಹೌದು. ಹಂಗ ತಾಯಿ ಮಗನನ್ನೇ ನೆನೆಸಿದ್ರೆ ಬಿಕ್ಕು ಹಿಡಿತೇವ, ಮಗ ತಾಯಿಯನ್ನೇ ನೆನೆಸಿದ್ರೆ ಬಿಕ್ಕು ಹಿಡಿತೇವ, ಗಂಡ ಹೆಂಡತಿಯನ್ನು ನೆನೆಸಿದ್ರೆ ಬಿಕ್ಕು ಹಿಡಿತೇವ, ಹೆಂಡತಿ ಗಂಡನನ್ನು ನೆನೆಸಿದ್ರೆ ಹೆಂಗೆ ಬಿಕ್ಕು ಹಿಡಿತೇವ. ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಪುಣ್ಯಕ್ಷೇತ್ರ ವಿಶ್ವೇಶ್ವರ ದೇವಸ್ಥಾನದಾಗ ಪುರಾಣಕ್ಕೆ ಬಂದಿರುವಂಥ ಎಲ್ಲ ನನ್ನ ತಂದೆ ತಾಯಿಗಳು, ನೀವು ಜಯಘೋಷ ಮಾಡಿದ್ರೆ ವಿಶ್ವೇಶ್ವರನಿಗೆ ಕಾಳಮ್ಮಗೆ ಬಿಕ್ಕು ಹಿಡಿಬೇಕು. ಹಂಗೆ ಜಯಘೋಷ ಮಾಡ್ರಿ. ವಿಶ್ವೇಶ್ವರ ಮಹಾರಾಜ ಕಿ. ಮುಂದೆ ಕುಂತಾರ ಅಷ್ಟ ಜೈ, ಹಿಂದೆ ಕುಂತಾರ ನಮಗೆ ಯಾಕೆ ಬೇಕು ಕೊಡ.